ಸಂದರ್ಭದಲ್ಲಿ ಟಿಎಂಸಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಟಿವಿ9 ಅಭಿಯಾನದಿಂದ ಕೊರೋನಾ ಸೋಂಕಿತರಿಗೆ ಉಚಿತ ಚಿಕಿತ್ಸೆ. ಕೊರೋನಾಗಮಕ್ಕೆ ಅಂತ್ಯ ಹಾಡಿದೆ ಟಿವಿ9ನ ನಿರಂತರ ಅಭಿಯಾನ. ಬೆಡ್ ಕಳ್ಳಾಟ, ರಣಹದ್ದುಗಳ ರಣಬೇಟೆ, ನೊಂದವರಿಗೆ ಪರಿಹಾರ. ಕೊರೋನಾ ಕಾಲದಲ್ಲಿ ಕರುನಾಡಿನ ಕಾವಲುಗಾರನಾಗಿತ್ತು ಟಿವಿ9. ಇದುವೇ ಹೊತ್ತಿನ ವಿಶೇಷ ಸಾರ್ಥಕ 14. ಸಂದರ್ಭದಲ್ಲಿ ಟಿಎಂಸಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸಾರ್ಥಕ 14 ವರ್ಷ. ಎಸ್, ಉತ್ತಮ ಸಮಾಜಕ್ಕಾಗಿ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಆರಂಭಿಸಿದ ರಾಜ್ಯದ ನಂಬರ್ 1 ಚಾನಲ್ ಟಿವಿ9ಗೆ ಇವತ್ತು 14ರ ಹರೆಯ. ನಾವು ಭರವಸೆ ನೀಡಿದಂತೆಯೇ ಕೆಲಸ ಮಾಡಿದ್ದೀವಿ. ಕೊರೋನಾ ಕಾಲದಲ್ಲಿ ಸರ್ಕಾರವನ್ನ ಬಡಿದೆಚ್ಚರಿಸಿ ಮಾಧ್ಯಮ ಲೋಕದಲ್ಲಿಯೇ ಇತಿಹಾಸ ನಿರ್ಮಿಸಿದ್ದೀವಿ. ಅಂತ ಹಲವು ಮೊದಲುಗಳ ಪೈಕಿ ಕೆಲವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ನಿಖರ ಸುದ್ದಿ, ವಿಶ್ವಾಸಾರ್ಹತೆ, ಸರ್ಕಾರವನ್ನ ಬಡಿದೆಚ್ಚರಿಸಿ ಶೋಷಿತರಿಗೆ ಸಹಾಯ ಮಾಡೋ ಗುಣ, ನೊಂದವರ ಕಣ್ಣೀರೊರೆಸೋ ಕಾಯಕ ಮೈಗೂಡಿಸಿಕೊಂಡ ನಿಮ್ಮ ನೆಚ್ಚಿನ ಕನ್ನಡದ ನಂಬರ್ 1 ಸುದ್ದಿವಾಹಿನಿ ಟಿವಿ9ಗೀಗ 14 ವರ್ಷದ ಸಂಭ್ರಮ. ಉತ್ತಮ ಸಮಾಜಕ್ಕಾಗಿ ಅನ್ನೋ ಧ್ಯೇಯವಾಕ್ಯದೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟ ಟಿವಿ9 ಇವತ್ತು ಕನ್ನಡಿಗರ ಅದಮ್ಯ ಪ್ರೀತಿಯ ಚಾನಲ್. ಪಕ್ಕಾ ಸುದ್ದಿ ಅಂದ್ರೆ ಟಿವಿ9. ಪ್ರತಿ ಸಂಕಷ್ಟದಲ್ಲೂ ಟಿವಿ9 ಕರುನಾಡಿನ ಜನರ ಜೊತೆಗೆ ನಿಂತಿದೆ. ನೆರೆಯೇ ಇರಲಿ, ಬರಗಾಲವೇ ಬರಲಿ, ಪ್ರಕೃತಿ ವಿಕೋಪಗಳೇ ಆಗಲಿ, ಟಿವಿ9 ಸದಾ ನಿಮ್ಮೊಂದಿಗಿರುತ್ತೆ. ಪ್ರಿಯ ವೀಕ್ಷಕರೇ, ಆದರೆ ಈ 14 ವರ್ಷಕ್ಕೂ ಕಳೆದ 1 ವರ್ಷಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಕಳೆದ 1 ವರ್ಷದಿಂದ ಇಡೀ ಜಗತ್ತೇ ಕಂಡರಿಯದ ಸಂಕಟ ಎದುರಿಸಿದೆ. ಕೊರೋನಾ ಮಹಾಮಾರಿಯ ಈ ಕಾಲದಲ್ಲಿ ಟಿವಿ9 ಜನರ ನೋವಿಗೆ ಸ್ಪಂದಿಸಿದ ರೀತಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಆಳುವವರನ್ನ ಟಿವಿ9 ಬಡಿದೆಚ್ಚರಿಸಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ ರೀತಿ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದಿಡಲು ಇದು ಸಕಾಲ. ಜೂನ್ 21, ಕೊರೋನಾ ಅಟ್ಟಹಾಸ ವಿಪರೀತವಾಗಿದ್ದ ವೇಳೆ ಜನರ ಕೈಯಲ್ಲಿ ದುಡ್ಡಿಲ್ಲ, ದುಡಿಮೆ ಇಲ್ಲ. ಮಹಾಮಾರಿ ಕೊರೋನಾ ಒಕ್ಕರಿಸಿದ್ರಂತೂ ಖಾಸಗಿ ಆಸ್ಪತ್ರೆಗಳ ಹೊಡೆತ ತಡ್ಕೊಳ್ಳೋಕಾಗ್ತಿರ್ಲಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಟಿವಿ9 ಸರ್ಕಾರಕ್ಕೆ ನೇರವಾಗಿ ಆಗ್ರಹಿಸಿತ್ತು. ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿತ್ತು. ಟಿವಿ9 ಎಡಿಟೋರಿಯಲ್ ಮೀಟಿಂಗ್ನಲ್ಲಿ ನಾವು ಪ್ರತಿದಿನ ಹೀಗಾದ್ರೆ ಮುಂದೇನು ಅಂತ ಚರ್ಚಿಸತೊಡಗಿದ್ವಿ. ಖಾಸಗಿ ಆಸ್ಪತ್ರೆಗಳಲ್ಲೂ ಸೋಂಕಿತರಿಗೆ ಟ್ರೀಟ್ಮೆಂಟ್ ಸಿಗಬೇಕು, ಸರ್ಕಾರ ಟ್ರೀಟ್ಮೆಂಟ್ಗೆ ದರ ನಿಗದಿ ಮಾಡುವಂತೆ ಮಾಡಲೇಬೇಕು ಅನ್ನೋ ದೃಢ ನಿರ್ಧಾರಕ್ಕೆ ಬಂದ್ವಿ. ಅದರಂತೆ ಟಿವಿ9 ನಿರಂತರವಾಗಿ ಈ ವಿಚಾರವನ್ನ ಪ್ರಸಾರ ಮಾಡಿತು. ಟಿವಿ9 ಹಕ್ಕೊತ್ತಾಯಕ್ಕೆ ಮಣಿದ ಸರ್ಕಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಒಪ್ಪಿ ದರವನ್ನು ಕೂಡ ನಿಗದಿ ಮಾಡಿತು. ಇದು ಟಿವಿ9ನ ಮೊದಲ ಹಂತದ ಗೆಲುವು. ಇದು ಟಿವಿ9ನ ಬಿಗ್ ಇಂಪ್ಯಾಕ್ಟ್. ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸೆಗೆ ಸರ್ಕಾರದಿಂದ ಅಂತೂ ದರ ನಿಗದಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಟಿವಿ9 ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಯಾಕಂದ್ರೆ ಸರ್ಕಾರ ಫಿಕ್ಸ್ ಮಾಡಿದ ದರವನ್ನ ಬಡವರು ಭರಿಸೋದಕ್ಕೆ ಸಾಧ್ಯನಾ? ಸಾಮಾನ್ಯ ಜನರಿಗೆ ಚಿಕಿತ್ಸೆಯ ವೆಚ್ಚ ನೀಡೋಕಾಗುತ್ತಾ? ಈ ಪ್ರಶ್ನೆಗಳು ನಮ್ಮನ್ನ ಕಾಡೋಕ್ ಶುರು ಮಾಡಿದ್ವು. ಇದಾದ ಬಳಿಕ ಟಿವಿ9 ಎಡಿಟೋರಿಯಲ್ ಮೀಟಿಂಗ್ನಲ್ಲಿ ಮತ್ತೊಂದು ನಿರ್ಧಾರ ಮಾಡಿದ್ವಿ.
ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗಲೇಬೇಕು ಅಂತ ರಾಜ್ಯದ ಜನರ ಪರವಾಗಿ ಮತ್ತೆ TV9 ಧ್ವನಿ ಎತ್ತಿತ್ತು. ಇಲ್ಲಿಂದ ಶುರುವಾಗಿದ್ದೆ ಅತಿ ದೊಡ್ಡ ಅಭಿಯಾನ. ಟ್ರೀಟ್ಮೆಂಟ್ TV9 ನ ಐತಿಹಾಸಿಕ ಗೆಲುವಿದು. ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಂಡು ಕೂಡ ಈ ದರವನ್ನ ಸರ್ಕಾರನೇ ಭರಿಸುತ್ತೆ, ಅವ್ರು ಭರಿಸಬೇಕಂತ ಅನಿವಾರ್ಯತೆ ಇಲ್ಲ. ಸರ್ಕಾರನೇ ಭರಿಸುವಂತ ಕೆಲಸ ಮಾಡಿ. ನನಗೆ ಫಸ್ಟ್ ಧನ್ಯವಾದ ತಿಳಿಸಬೇಕು. ಒಳ್ಳೆ ಸಿಹಿ ಸುದ್ದಿ ತಂದಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ. TV9ಗೆ ರಾಜ್ಯದ ಜನತೆ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. TV9ಗೆ ಸಿಕ್ಕಿತು ಐತಿಹಾಸಿಕ ಗೆಲುವು. ರಾಜ್ಯದ ಜನರ ಪರ ನಿಂತು ಸೋಂಕಿತರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸಲು ಸರ್ಕಾರವನ್ನ ಒಪ್ಪಿಸಿ TV9 ಇತಿಹಾಸದ ಪುಟದಲ್ಲಿ ಹೊಸ ದಾಖಲೆ ಬರೆದಿತ್ತು. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ಅಡಿಯಲ್ಲಿ BPL ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಲು ಸರ್ಕಾರ ಒಪ್ಪಿತು. TV9ನ ಈ ವರದಿಯ ಫಲಶ್ರುತಿಯಿಂದ ರಾಜ್ಯದ 4 ಕೋಟಿಗೂ ಅಧಿಕ ಜನರಿಗೆ ಅನುಕೂಲವಾಗಿದೆ. ಇನ್ನು APL ಕಾರ್ಡ್ ಹೊಂದಿರುವ 20 ಲಕ್ಷ ಕುಟುಂಬದ ಕೊರೋನಾ ಚಿಕಿತ್ಸೆಗೆ ಸರ್ಕಾರ 30% ಮತ್ತು ಕಾರ್ಡ್ದಾರರು 70% ವೆಚ್ಚ ಮಾಡಬೇಕಿತ್ತು. ಅವರಿಗೂ ಉಚಿತ ಚಿಕಿತ್ಸೆ ನೀಡಲು ಚಿಂತನೆ ನಡೆದಿತ್ತು. ಇದರ ಜೊತೆಗೆ TV9 ಆಗ್ರಹಕ್ಕೆ ಮಣಿದ ಸರ್ಕಾರ ಫ್ರೀ ಟ್ರೀಟ್ಮೆಂಟ್ಗೆ ಒಪ್ಪಿದ ಬೆನ್ನಲ್ಲೇ ಮತ್ತೊಂದು ಅತಿ ದೊಡ್ಡ ನಿರ್ಧಾರ ಕೈಗೊಂಡಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೇಗೆ ನೀಡಬೇಕು, ಯಾರಿಗೆಲ್ಲ ಚಿಕಿತ್ಸೆ ನೀಡಬೇಕು, ಯಾವ ಕ್ರಮ ಅನುಸರಿಸಬೇಕು ಅನ್ನೋ ಬಗ್ಗೆ ಸರ್ಕಾರ 4 ಸೂತ್ರ ಮಾಡಿತು. ಖಾಸಗಿ ಆಸ್ಪತ್ರೆಗಳಿಗೆ ಸೋಂಕಿತರನ್ನ ರೆಫರ್ ಮಾಡೋ ಜವಾಬ್ದಾರಿಯನ್ನ ಅಧಿಕಾರಿಗಳಿಗೆ ವಹಿಸಿದ್ದ ಸರ್ಕಾರ ಆಸ್ಪತ್ರೆಗೆ ದಾಖಲಿಸಿದ ಕೂಡಲೇ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಮಾಹಿತಿ ನೀಡುವಂತೆ ಆದೇಶ ನೀಡಿತ್ತು. ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡುವಾಗ ಸರ್ಕಾರದ ಶಿಷ್ಟಾಚಾರ ಪಾಲಿಸಬೇಕು ಅಂದಿದ್ದ ಸರ್ಕಾರ ಸೋಂಕಿತರ ಚಿಕಿತ್ಸಾ ವೆಚ್ಚವನ್ನ ಕೋವಿಡ್-19 ನಿರ್ವಹಣಾ ಪ್ಯಾಕೇಜ್ ಅಡಿಯಲ್ಲಿ ನೀಡೋದಾಗಿ ಘೋಷಿಸಿತ್ತು. ಟ್ರೀಟ್ಮೆಂಟ್ TV9 ನ ಐತಿಹಾಸಿಕ ಗೆಲುವಿದು. ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಂಡು ಕೂಡ ಈ ದರವನ್ನ ಸರ್ಕಾರನೇ ಭರಿಸುತ್ತೆ, ಅವ್ರು ಭರಿಸಬೇಕಂತ ಅನಿವಾರ್ಯತೆ ಇಲ್ಲ. ಸರ್ಕಾರನೇ ಭರಿಸುವಂತ ಕೆಲಸ ಮಾಡಿ. ನನಗೆ ಫಸ್ಟ್ ಧನ್ಯವಾದ ತಿಳಿಸಬೇಕು. ಒಳ್ಳೆ ಸಿಹಿ ಸುದ್ದಿ ತಂದಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ. TV9ಗೆ ರಾಜ್ಯದ ಜನತೆ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಖಾಸಗಿ ಆಸ್ಪತ್ರೆಗಳ ಕಳ್ಳಾಟ ಬಿಸಿ ಮುಟ್ಟಿಸಿದ TV9. ಒಂದು ಆಸ್ಪತ್ರೆಗೆ ಹೋದ್ರೆ ಹೊರಗೆ ನಿಲ್ಲಿ ಅಂತಾರೆ, ಮತ್ತೊಂದು ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತಾರೆ, ಇನ್ನೊಂದಿಷ್ಟು ಆಸ್ಪತ್ರೆಗಳಲ್ಲಿ ಒಳಗಡೆನೆ ಬಿಡಲ್ಲ. 100 ರಗಳೆ. ಹೋದ ಆಸ್ಪತ್ರೆಗಳಲ್ಲೆಲ್ಲ ಅದೇ ಮಾತು, ಅದೇ ತಾತ್ಸಾರ. ಇದಕ್ಕೂ ಭಯಾನಕ ಅಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಾವಿರಾರು ರೂಪಾಯಿ ಸುಲಿಗೆ. ಹೀಗೆ TV9ಗೆ ದೂರುಗಳ ಮೇಲೆ ದೂರಿನ ಸುರಿಮಳೆಯಾಗಿತ್ತು. ಆ ಕ್ಷಣವೇ TV9 ರಹಸ್ಯ ಕಾರ್ಯಾಚರಣೆ ತಂಡ ಹೊರಟು ನಿಂತಿತ್ತು. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಸ್ಥಿತಿ ಇದೆ, ರೋಗಿಗಳು ಹೇಗೆಲ್ಲ ಪರದಾಡ್ತಿದ್ದಾರೆ ಅನ್ನೋದನ್ನ ಪರಿಶೀಲಿಸಿ ಸರ್ಕಾರದ ಗಮನ ಸೆಳೆಯಲಾಯಿತು. ತತ್ಕ್ಷಣ ಸಚಿವ ಸುಧಾಕರ್ TV9 ಹೆಸರನ್ನ ಉಲ್ಲೇಖಿಸಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದರಲ್ಲಿ ಚಿಕಿತ್ಸೆ ನಿರಾಕರಿಸುವ ಆಸ್ಪತ್ರೆಗಳ ವಿರುದ್ಧ ಖಡಕ್ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ರು. TV9ನಲ್ಲಿ ಆಸ್ಪತ್ರೆಗಳ ಖಾಲಿ ಬೆಡ್ ಕಳ್ಳಾಟದ ಬೇಗ ಎಕ್ಸ್ಪೋಸ್. ಖಾಸಗಿ ಆಸ್ಪತ್ರೆಗಳಿಂದ ಬೆಡ್ ಪಡೆಯೋದ್ರಲ್ಲಿ ಸರ್ಕಾರ ಫೇಲ್. ಅಷ್ಟು ಬೆಡ್ಗಳಿದೆ, ಇಷ್ಟು ಬೆಡ್ಗಳಿದೆ. ಮಾತೆತ್ತಿದ್ರೆ 500, 1000, 1500, 2000, 2500 ಎಲ್ಲಿದೆ ಸ್ವಾಮಿ? ಜವಾಬ್ದಾರಿ ಇದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಅದಕ್ಕೆ ಎಲ್ಲಿದೆ ಬೆಡ್ಗಳು, ಏನು ಎತ್ತ, ಅದೆಲ್ಲ ವಿವರಗಳನ್ನು ಕೊಡಿ ನೀವು. ಕೊರೋನಾ ಪಾಸಿಟಿವ್ ಬಂದವರು ಖಾಸಗಿ ಆಸ್ಪತ್ರೆ ಗೇಟ್ ವರೆಗೂ ಬಂದ್ರು ರೋಗಿಗಳನ್ನ ಬೆಡ್ ಇಲ್ಲ ಅಂತ ಹೇಳಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆ ಅಂತ ಅಲೆಯುವಂತೆ ಮಾಡಲಾಗ್ತಿತ್ತು. ಒನ್ಸ್ ಅಗೈನ್ TV9 ಸಮಸ್ಯೆ ಬಗೆಹರಿಸಲು ಹೊರಟು ನಿಂತಿತ್ತು. ಸರ್ಕಾರದ ವೈಫಲ್ಯ ಎತ್ತಿ ಹಿಡಿದಿತ್ತು.
ನಿರಂತರವಾಗಿ ಅಭಿಯಾನ ನಡೆಸಿತ್ತು. ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ನಾವು ಇಷ್ಟೊಂದು ಬೆಳಕು ಚೆಲ್ಲಿದಾಗಲೂ ಕೂಡ ನೀವು ಮಾತಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ, ನಿಮಗೆ ಧೈರ್ಯ ಬರ್ತಾ ಇಲ್ಲ. ಶೇಮ್. Who don't treat the COVID patients sent by the government, they will have to face a legal consequence. We will stop their OPD immediately. Their license will be taken back. TV9 ವರದಿ ನಂತರ ಖಾಸಗಿ ಆಸ್ಪತ್ರೆಗಳ ಖಾಲಿ ಬೆಡ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಖಡಕ್ ನಿರ್ಧಾರ ಕೈಗೊಂಡಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಕೋಟಾದಲ್ಲಿ ಬಿಬಿಎಂಪಿ ನಿರ್ಧರಿಸಿದ ರೋಗಿಯ ದಾಖಲು ಕಡ್ಡಾಯ. ಸರ್ಕಾರಿ ಕೋಟಾದ ಬೆಡ್ಗಳ ಮಾಹಿತಿ ನೀಡಬೇಕು ಅಂತ ಖಡಕ್ ಆದೇಶ ನೀಡಿತು. ತಪ್ಪಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿತು. ಇದು ಮತ್ತೊಂದು TV9 ಇಂಪ್ಯಾಕ್ಟ್. ಕಾರ್ಮಿಕರ ಸಂಕಷ್ಟಕ್ಕೆ ಮಿಡಿದ TV9. ಕೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳ ಕಣ್ಣೀರು BMTCಗೆ ಕಾಣ್ತಾ ಇಲ್ವಾ? ನಿಮ್ಮ ಬಳಿ 70 ರೂಪಾಯಿ ಕೊಟ್ಟು ಬರೋದಾದ್ರೆ ಅವ್ರು ಯಾಕೆ BMTC ಹತ್ತಾರೆ? ಬಡ ಮಧ್ಯಮ ವರ್ಗದವರ ಕಷ್ಟ ನೋಡಿಯೂ ಕೂಡ ನಿರ್ದಯ ಆದಂತ BMTC. ಲಾಕ್ಡೌನ್ ವೇಳೆ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿದ್ದು ಕಾರ್ಮಿಕರು. ಇವರದ್ದು ತ್ರಿಶಂಕು ಸ್ಥಿತಿ. ಸರ್ಕಾರ ಲಾಕ್ಡೌನ್ನಲ್ಲಿ ಸ್ವಲ್ಪ ಸಡಿಲಿಕೆ ಮಾಡ್ತಲೇ ವಲಸೆ ಕಾರ್ಮಿಕರು ತವರಿಗೆ ಹೊರಟು ನಿಂತಿದ್ರು. ಆದ್ರೆ ಹೀಗೆ ಹೊರಟಿದ್ದ ಕಾರ್ಮಿಕರಿಗೆ ಟಿಕೆಟ್ ದರ ದುಪ್ಪಟ್ಟುಗೊಳಿಸಿ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿತ್ತು. ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿ, ಪ್ರಶ್ನಿಸಿ, ಟೀಕಿಸಿ ಇಂಥದ್ದೊಂದು ಅಮಾನವೀಯ ನಿರ್ಧಾರ ಕೈಗೊಂಡವರಿಗೆ ಬಿಸಿ ಮುಟ್ಟಿಸಿತ್ತು TV9 ಖಡಕ್ ವರದಿಗೆ ಹಕ್ಕೊತ್ತಾಯಕ್ಕೆ ಮಣಿದ ಸಿಎಂ ಮೂಲ ಪ್ರಯಾಣ ದರ ಪಡೆಯುವಂತೆ ಕೆಎಸ್ಆರ್ಟಿಸಿಗೆ ಸೂಚಿಸಿದ್ರು. ಆದರೆ TV9 ತನ್ನ ಅಭಿಯಾನ ನಿಲ್ಲಿಸಿರಲಿಲ್ಲ. ಮರುದಿನ ಸರ್ಕಾರ ವಲಸೆ ಕಾರ್ಮಿಕರನ್ನ ಊರು ತಲುಪಿಸಲು ಉಚಿತವಾಗಿ 500 ಬಸ್ಗಳ ಸೇವೆ ಆರಂಭ ಮಾಡಿತು. ಕೊರೋನಾ ವಾರಿಯರ್ಸ್ ಬೆನ್ನಿಗೆ ನಿಂತು ನ್ಯಾಯ ಕೊಡಿಸಿದ TV9. ಕೊರೋನಾ ಕಾಲದಲ್ಲಿ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ದು ನಮ್ಮ ಹೆಮ್ಮೆಯ ಕೊರೋನಾ ವಾರಿಯರ್ಸ್. ಆದರೆ ಸರ್ಕಾರ ಈ ಕೊರೋನಾ ವಾರಿಯರ್ಸ್ ಬಗ್ಗೆ ನಿರ್ಲಕ್ಷ್ಯ ತಾಳಿದ್ದು. ರಾಜ್ಯದಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, 4 ಕೊರೋನಾ ವಾರಿಯರ್ಸ್ ಜನರ ಸೇವೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಕರ್ತವ್ಯಕ್ಕೆ ತೆರಳುವಾಗ ಮತ್ತು ಕರ್ತವ್ಯದಲ್ಲಿದ್ದಾಗಲೇ 4 ಉಸಿರು ಚೆಲ್ಲಿದ್ರು. ರೂಲ್ಸ್ ಪ್ರಕಾರ ಇವರಿಗೆಲ್ಲ ವಿಮೆ ಹಣ ನೀಡಬೇಕಿತ್ತು. ಆದ್ರೆ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳು ಇವರಿಗೆಲ್ಲ ವಿಮೆ ಅನ್ವಯ ಆಗಲ್ಲ ಅಂತ ಹೇಳಿ ಭಂಡತನ ಮೆರೆದಿದ್ರು. ಯಾವಾಗಿದು TV9 ಗಮನಕ್ಕೆ ಬಂತು, ಕೊರೋನಾ ವಾರಿಯರ್ಸ್ ಪರ TV9 ಗಟ್ಟಿಯಾಗಿ ಧ್ವನಿ ಎತ್ತಿ ನಿಂತ್ಕೊಳ್ತು. ಬೇಜವಾಬ್ದಾರಿತನ ಮತ್ತು ಉಡಾಫಿಯಾಗಿ ಮಾತಾಡಿದವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿತ್ತು. ಮೃತಪಟ್ಟ 4 ವಿಮೆ ಹಣ ಕೊಡಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು ಮತ್ತೆ ಇದೇ TV9. ಆಶಾ ಕಾರ್ಯಕರ್ತರು ಈ ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರು ಈ ತೊಂದರೆದಲ್ಲಿ ಸಿಗಾಕೊಂಡು ಅವರು ಡೆತ್ ಆಗಿದಾರೋ, ಮೈ ರೆಸ್ಪಾನ್ಸಿಬಿಲಿಟಿ, ಅವ್ರಿಗೆ ಇನ್ಶೂರೆನ್ಸ್ ಕೊಟ್ಟ ಜವಾಬ್ದಾರಿ ನಂದು ಸರ್. ಸೋಂಕಿತರ ಅಂತ್ಯಕ್ರಿಯೆ ವಿರುದ್ಧ ಅಸಮಾಧಾನ. ಬಳ್ಳಾರಿಯಲ್ಲಿ ಜೂನ್ 29ರಂದು ಸುಮಾರು 9 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ರು. ಸರ್ಕಾರ ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕಾಗಿ ಕೆಲ ಮಾರ್ಗಸೂಚಿಗಳನ್ನು ನಿಗದಿಪಡಿಸಿತ್ತು. ಆದರೆ ಬಳ್ಳಾರಿಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೃತದೇಹಗಳನ್ನ ಪ್ರಾಣಿಗಳಂತೆ ಗುಂಡಿಯೊಳಗೆಸೆದು ಹೋದ್ರು. ಈ ದೃಶ್ಯ ನೋಡಿ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅಂದು ಕೂಡ ನಮ್ಮ ನಾಡಿನ ಹೆಮ್ಮೆಯ TV9 ಈ ಕಳವಳಕಾರಿ ವರ್ತನೆ ಬಗ್ಗೆ ಸರ್ಕಾರವನ್ನ ಬಡಿದೆಚ್ಚರಿಸಿತ್ತು. ಆಗ ಅಂದಿನ ಆರೋಗ್ಯ ಸಚಿವ ಶ್ರೀರಾಮುಲು ಸೂಕ್ತ ಕ್ರಮದ ಭರವಸೆ ನೀಡಿದ್ರು. ನಿರ್ಲಕ್ಷ್ಯ ವಹಿಸಿದ ಸಿಬ್ಬಂದಿ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ರು. ಇವತ್ತು ಬೆಳಗ್ಗೆ TV9ಗೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ವಾಗ್ದಾನವನ್ನ ಕೊಟ್ಟಿದ್ರು. ಅಂತೂ TV9 ವರದಿಯ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಂಗೆ ಕಂಡು ಬರ್ತಾ ಇದೆ. ಇದು TV9ನ ಇಂಪ್ಯಾಕ್ಟ್. ಚಿತಾಗಾರದ ರಣಹದ್ದುಗಳ ರಣಬೇಟೆಯಾಡಿದೆ TV9. ರಣಹದ್ದುಗಳು ಚಿತಾಗಾರದಲ್ಲಿ ಕಾಯ್ತಾ ಇವೆ, ಯಾವ್ಯಾವ ಹೆಣಗಳು ಬರ್ತವೆ ಅಂತ. ಬೆಂಗಳೂರಿನಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಶವ ಸಂಸ್ಕಾರ ಮಾಡೋಕೆ
ಚಿತಾಗಾರದ ಸಿಬ್ಬಂದಿ ರಣಹದ್ದುಗಳಂತೆ ಹೆಣ ಮುಂದೆ ಇಟ್ಕೊಂಡು ಹಣ ಮಾಡೋಕಿಳಿದಿದ್ರು. ಎಸ್, ಕೋವಿಡ್ ಇಲ್ಲದ ಪರಿಸ್ಥಿತಿಯಲ್ಲಿ ಶವ ಸಂಸ್ಕಾರಕ್ಕೆ ಬಿಬಿಎಂಪಿ ಫಿಕ್ಸ್ ಮಾಡಿರೋ ಹಣ 250 ರೂಪಾಯಿ. ಆದ್ರೆ ಕೋವಿಡ್ ಹೆಸರಲ್ಲಿ ವಿದ್ಯುತ್ ಚಿತಾಗಾರಗಳ ಸಿಬ್ಬಂದಿ ರಣಹದ್ದುಗಳಂತೆ ಲೂಟಿಗಿಳಿದಿದ್ರು. ಅಂತಿಮ ಸಂಸ್ಕಾರಕ್ಕೆ 4,000ದಿಂದ 11,500 ರೂಪಾಯಿವರೆಗೂ ಪಡಿತಾ ಇದ್ರು. ಇಂಥದ್ದೊಂದು ಮಾಹಿತಿ TV9ಗೆ ಬಂದಿದ್ದೇ ತಡ. ತಕ್ಷಣ ನಮ್ಮ ರಹಸ್ಯ ಕಾರ್ಯಾಚರಣೆ ತಂಡ ರಂಗಕ್ಕಿಳಿತು. ಬೆಂಗಳೂರಿನ ವಿದ್ಯುತ್ ಚಿತಾಗಾರಗಳತ್ತ ಹೊರಟ ನಮ್ಮ ತಂಡಕ್ಕೆ ಅಲ್ಲಿ ಶವ ಸಂಸ್ಕಾರಕ್ಕೆ 4,500ದಿಂದ 11,000 ರೂಪಾಯಿ ಪಡಿತಾ ಇದ್ದದ್ದು ಗೊತ್ತಾಗಿತ್ತು. ಇದನ್ನ ರಣಹದ್ದುಗಳು ಅನ್ನೋ ಹೆಸರಲ್ಲಿ TV9 ಅಭಿಯಾನ ಆರಂಭಿಸಿತು. ಇದಾದ ಬಳಿಕ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಕಂಪ್ಲೀಟ್ ಫ್ರೀ ಆಗಿ ಅಂತ್ಯ ಸಂಸ್ಕಾರ ನಡೆಸಬೇಕು ಅನ್ನೋ ಆದೇಶ ಹೊರಬಿತ್ತು. ಹೋಗಿ ಎಲ್ಲ ನೋಡ್ಕೊಬಂದು ಎಲ್ಲ ಸರ್ಕಾರದ ಗಮನ ಸೆಳೆದ ಮೇಲೆ ಇವತ್ತು ಇದನ್ನು ಮಾಡಿದ್ದಾರೆ. ನಾನು TV9ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಲಿಗೆಗಿಳಿದ ಬಿಎಂಟಿಸಿಯನ್ನ ಬೆಂಡೆತ್ತಿದ TV9. ಲಾಕ್ಡೌನ್ ತೆರವಿನ ಬಳಿಕ ಸರ್ಕಾರ ಬಿಎಂಟಿಸಿ ಬಸ್ ಓಡಿಸೋ ನಿರ್ಧಾರ ಮಾಡಿತ್ತು. ಬಿಎಂಟಿಸಿ ಅಧಿಕಾರಿಗಳು ಕ್ಯಾಶ್ಲೆಸ್ ಮಾಡ್ತೀವಿ ಅಂತ ಪಾಸ್ಗಳನ್ನ ಕೊಡ್ತಿದ್ರು. ಆದ್ರೆ ಇದೇ ಪಾಸ್ ವ್ಯವಸ್ಥೆ ಬಡಪಾಯಿಗಳಿಗೆ ದೊಡ್ಡ ಹೊರೆಯಾಗಿತ್ತು. ಅದರಲ್ಲೂ 70 ರೂಪಾಯಿಯ ಡೈಲಿ ಪಾಸ್ನಿಂದಾಗಿ ಸಾಮಾನ್ಯರು ತೊಂದರೆ ಅನುಭವಿಸ್ತಾ ಇದ್ರು. 5-10 ರೂಪಾಯಿ ಇದ್ದ ಟಿಕೆಟ್ಗೂ 70 ರೂಪಾಯಿ ಕೊಟ್ಟು ಪಾಸ್ ಪಡಿಬೇಕಿತ್ತು. ಈ ಬಗ್ಗೆ TV9 ಧ್ವನಿ ಎತ್ತಿತ್ತು. ಅರ್ಧ ಗಂಟೆಯಲ್ಲೇ ಮಣಿದ ಸರ್ಕಾರ ದರ ಪರಿಷ್ಕರಣೆ ಮಾಡಿತು. TV9 ಅಭಿಯಾನದ ಬೆನ್ನಲ್ಲೇ ದರ ಪರಿಷ್ಕರಣೆ ಮಾಡಿತು ಸರ್ಕಾರ. ದೂರವಾಣಿಯಲ್ಲೇ ಮೀಟಿಂಗ್ಗಳು ಕೂಡ ಆದವು. ಇಂದಿನಿಂದ ಬಿಎಂಟಿಸಿ ಪ್ರಯಾಣ ನಿಮಗೆ ಹೊರೆ ಆಗೋದಿಲ್ಲ. TV9 ವರದಿಯಿಂದ ಸ್ಟೂಡೆಂಟ್ಸ್ ಕೈ ಸೇರಿತು ಶಿಷ್ಯ ವೇತನ. 2020ರ ಜೂನ್ ಜುಲೈ ತಿಂಗಳು ಕೊರೋನಾ ಅಟ್ಟಹಾಸದ ಹೊತ್ತಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ದಾವಣಗೆರೆ ನಗರದ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟನೆ ಆರಂಭಿಸಿದ್ರು. ಸರ್ಕಾರಿ ಕೋಟಾದಲ್ಲಿ ಸೀಟ್ ಪಡೆದಿದ್ದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 16 ತಿಂಗಳಿಂದ ಶಿಷ್ಯ ವೇತನ ನೀಡೋದನ್ನೇ ನಿಲ್ಲಿಸಿತ್ತು. ಇತ್ತ ಕಾಲೇಜು ಆಡಳಿತ ಮಂಡಳಿಯು ಶಿಷ್ಯ ವೇತನ ನೀಡಲು ನಿರಾಕರಿಸಿತು. ಕೊನೆಗೆ ಹೋರಾಟಕ್ಕಿಳಿದ ವಿದ್ಯಾರ್ಥಿಗಳ ಪರ TV9 ದನಿಗೂಡಿಸಿತು. ಇದರಿಂದ ಎಚ್ಚೆತ್ತ ಸರ್ಕಾರ 10,75,00,000 ರೂಪಾಯಿ ಬಿಡುಗಡೆ ಮಾಡಿತು. ಈಗ ಖುದ್ದು ಸಚಿವರು ಶಾಸಕರ ಜೊತೆ ಸೇರ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅನ್ನೋದು. ಫೀಸ್ ಪರಿಷ್ಕರಣೆ ಜಾರಿಗೆ ತರುವಂತೆ ಸರ್ಕಾರಕ್ಕೆ TV9 ಒತ್ತಾಯ. ಆನ್ಲೈನ್ ಶಿಕ್ಷಣದ ಬಗ್ಗೆ ಪೋಷಕರಿಗೆ ಸಾಕಷ್ಟು ಗೊಂದಲವಿದ್ದ ಟೈಮ್ ಅದು. ಇಂಥ ಹೊತ್ತಿನಲ್ಲೇ ಬೆಂಗಳೂರು ಸೇರಿದಂತೆ ಕೆಲ ಶಾಲೆಗಳು ಫೀಸ್ ವಸೂಲಿಗಿಳಿದಿದ್ವು. ಮಕ್ಕಳು ಶಾಲೆಗೆ ಹೋಗದೇ ಇದ್ರೂ ದುಬಾರಿ ಫೀಸ್ ಕಟ್ಟಬೇಕಾಗ್ತಿತ್ತು. ಹೀಗಾಗಿಯೇ TV9 ನಾಡಿನ ನೊಂದ ಪೋಷಕರ ಪರವಾಗಿ ಮತ್ತೊಂದು ದೊಡ್ಡ ಅಭಿಯಾನಕ್ಕೆ ಕೈ ಹಾಕಿತ್ತು. ಫೀಸ್ ವಿಚಾರದಲ್ಲಿ ಸರ್ಕಾರ ಖಾಸಗಿ ಶಾಲೆಗಳಿಗೆ ಅಂಕುಶ ಹಾಕಲೇಬೇಕು ಅಂತ TV9 ಹಕ್ಕೊತ್ತಾಯ ಮಾಡಿತ್ತು. ಇದಕ್ಕೆ ಮಣಿದ ಸರ್ಕಾರ ಶಾಲಾ ಫೀಸ್ ಕಟ್ಟುವ ಅಗತ್ಯ ಇಲ್ಲ ಅಂದಿತ್ತು. ಏನೇ ನೋಟಿಸ್ ಕೊಟ್ಟರು ಕೂಡ ಯಾರು ಫೀಸ್ ಕೊಟ್ಟ ಅಗತ್ಯ ಇಲ್ಲ. ಶಿಕ್ಷಕರ ಸಮಸ್ಯೆಗೆ ಮುಕ್ತಿ ಕೊಡಿಸಿದ TV9. ಪ್ರಿಯ ವೀಕ್ಷಕರೇ, ಇದೆಲ್ಲಕ್ಕಿಂತ ಮುಖ್ಯವಾಗಿ ನಡೆದಿದ್ದು ಮತ್ತೊಂದು ಅಭಿಯಾನ. ಹೌದು, TV9 ಆರಂಭದಿಂದ ಇಲ್ಲಿ ತನಕ ನಾಡಿನ ನೋವಿಗೆ ಧ್ವನಿಯಾಗಿದೆ. ಕಳೆದ 14 ವರ್ಷಗಳಿಂದ ಉತ್ತಮ ಸಮಾಜಕ್ಕಾಗಿ ಅನ್ನೋ ನಮ್ಮ ಧ್ಯೇಯ ಬದಲಾಗಿಲ್ಲ, ಉದ್ದೇಶ ಬದಲಾಗಿಲ್ಲ. ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವ ಶಕ್ತಿ TV9ಗಿದೆ. ಅದರ ಪ್ರತಿಫಲವೇ ವಿದ್ಯಾಗಮ ಯೋಜನೆಗೆ ಸರ್ಕಾರದಿಂದ ತಾತ್ಕಾಲಿಕ ತಡೆ ಬಿದ್ದಿದ್ದು. ಯಾವಾಗಿದು ವಿದ್ಯಾಗಮ ಅಲ್ಲ ಕೊರೋನಾಗಮ ಅನ್ನೋದು ಗೊತ್ತಾಯ್ತೋ, 150 ಶಿಕ್ಷಕರನ್ನ ಕೊರೋನಾ ಬಲಿ ಪಡೆದಿದೆ ಅನ್ನೋದು ಗೊತ್ತಾಯ್ತೋ, ಶಿಕ್ಷಕರ ನೋವನ್ನ, ಮಕ್ಕಳು ಪೋಷಕರ ಆತಂಕವನ್ನ TV9 ಎಳೆಯಾಗಿ ಸಂಗ್ರಹಿಸಿತ್ತು. ನಾಡಿನ ಮೂಲೆ ಮೂಲೆಯಿಂದ ಕೇಳ್ತಿದ್ದ ಶಿಕ್ಷಕರ ಆರ್ತನಾದ, ವಿದ್ಯಾಗಮದಿಂದ ಶಿಕ್ಷಕರು ಮಕ್ಕಳು ಅನುಭವಿಸುತ್ತಿದ್ದ ಕಷ್ಟವನ್ನ ಎಳೆಯಾಗಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆಯ ಮುಂದಿಟ್ಟು ನಮ್ಮ ನಾಳುವವರ ಕುರುಡು ಕಣ್ಣುಗಳನ್ನ ತೆರೆಸೋ ಕೆಲಸ TV9 ಮಾಡಿತು. ಸರ್ಕಾರ ಮಣಿದಿತ್ತು. ವಿದ್ಯಾಗಮ ಯೋಜನೆಗೆ ತಾತ್ಕಾಲಿಕವಾಗಿ ತಡೆ ನೀಡಿತು. ಇದು TV9 ಬಿಗ್ ಇಂಪ್ಯಾಕ್ಟ್. ವಿದ್ಯಾಗಮ ಯೋಜನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡೋದಕ್ಕೆ ನಿರ್ದೇಶನ ನೀಡಲಾಗಿದೆ. ನಾವು ಎಂದಿಗೂ ರಾಜಿಯಾಗೋದಿಲ್ಲ. ಕರುನಾಡಿನ ಜನರ ಸಂಕಷ್ಟಕ್ಕೆ ಮಿಡಿಯುವ ನಮ್ಮತನವನ್ನ ಬಿಡೋದಿಲ್ಲ.
ಅದನ್ನೇ ನಾವು ಪದೇ ಪದೇ ಕನ್ನಡಿಗರಿಗೆ ಮನದಟ್ಟು ಮಾಡಿಕೊಡ್ತಾನೆ ಇದ್ದೀವಿ. ಕೊರೋನಾ ಆಪತ್ಕಾಲದಲ್ಲಿ ಎಲ್ಲರಿಗಿಂತ ಮುಂದೆ ನಿಂತು ಪ್ರತಿಯೊಬ್ಬರ ನೋವಿಗೆ ಧ್ವನಿಯಾಗಿದ್ದು TV9. ಕೊರೋನಾ ಸುರ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ವೇಳೆ ಅದು. ಲಾಕ್ಡೌನ್ ಕಾಲದಲ್ಲಿ ಬರ್ತಿದ್ದ ಪಾಸಿಟಿವ್ ಸಂಖ್ಯೆಗಳಿಗೂ ಸಡಿಲಿಕೆ ನಂತರ ಬರ್ತಿದ್ದ ಪಾಸಿಟಿವ್ ಸಂಖ್ಯೆಗಳಿಗೂ ಅಜಗಜಾಂತರ ವ್ಯತ್ಯಾಸ. ಸೋಂಕಿತರನ್ನ ಆಸ್ಪತ್ರೆಗೆ ಸಾಗಿಸೋದೇ ದೊಡ್ಡ ಸವಾಲು. ಇರೋ ಆಂಬ್ಯುಲೆನ್ಸ್ಗಳ ಸಂಖ್ಯೆ ಸಾಕಾಗ್ತಿರ್ಲಿಲ್ಲ. 5-6 ಗಂಟೆ ಕಾದ್ರೂ ಆಂಬ್ಯುಲೆನ್ಸ್ಗಳು ಬರ್ತಾ ಇರಲಿಲ್ಲ. ಒನ್ಸ್ ಅಗೈನ್ TV9 ಈ ಬಗ್ಗೆ ಅಭಿಯಾನ ಆರಂಭಿಸಿತು. ಯಾವಾಗ ಈ ವಿಚಾರ TV9ನಲ್ಲಿ ಪ್ರಸಾರವಾಗತೊಡಗಿತೋ ಸರ್ಕಾರ ಎಚ್ಚೆತ್ತುಕೊಳ್ತು. BBMP ಸೋಂಕಿತರನ್ನ ಶಿಫ್ಟ್ ಮಾಡೋ TT ವಾಹನಗಳನ್ನು ಬಳಸಲು ನಿರ್ಧರಿಸಿತು. 71 ಆಂಬ್ಯುಲೆನ್ಸ್, 179 TT. ಹೀಗೆ BBMPಯಿಂದ ವಿವಿಧ ವಿಭಾಗಗಳಿಗೆ 250 ವಾಹನಗಳ ನಿಯೋಜನೆ ಮಾಡಲಾಗಿತ್ತು. ಸದ್ಯದ ಪರಿಸ್ಥಿತಿಯ ಗಂಭೀರತೆ ಏನಿದೆ ಅದನ್ನು ಅರಿತಿರುವಂತದ್ದು ನಿನ್ನೆಯಷ್ಟೇ 600 ಆಂಬ್ಯುಲೆನ್ಸ್ಗಳು ಹೆಚ್ಚುವರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚನೆ ನೀಡಲಾಗಿದೆ. ಕೊರೋನಾ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡೋ ಭರದಲ್ಲಿ ಇನ್ನಿಲ್ಲದ ಸಮಸ್ಯೆ ಎದುರಿಸಿದ್ದು ಬೇರೆ ಬೇರೆ ಸಮಸ್ಯೆಗಳಿಂದ ನರಳುತ್ತಾ ಇದ್ದವರು. ಅವರಿಗೆ ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಿರ್ಲಿಲ್ಲ. ಆಸ್ಪತ್ರೆಗಳಿಗೆ ಸಾಮಾನ್ಯ ಸಮಸ್ಯೆ ಎದುರಿಸ್ತಾ ಇದ್ದವರು ಚಿಕಿತ್ಸೆಗೆ ಹೇಗೆಲ್ಲ ಪರದಾಡ್ತಿದ್ದಾರೆ ಅನ್ನೋ ಬಗ್ಗೆ TV9 ರಹಸ್ಯ ಕಾರ್ಯಾಚರಣೆ ವರದಿ ಮಾಡಿತ್ತು. ಈ ವೇಳೆ ಸರ್ಕಾರ ಉಳಿದ ರೋಗಿಗಳ ಚಿಕಿತ್ಸೆಗೆ ಸ್ಪಂದಿಸಿತ್ತು. ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿತು. ಸರ್ಕಾರ ಲಾಕ್ಡೌನ್ ಕೊಂಚ ಸಡಿಲಿಸಿ ಹೊರ ರಾಜ್ಯದಲ್ಲಿರೋರಿಗೆ ರಾಜ್ಯಕ್ಕೆ ಬರಲು ಅನುಮತಿ ನೀಡಿದ್ದ ವೇಳೆ ಅದು. ಕೊರೋನಾ ಟೆಸ್ಟ್ ಮಾಡಿಸಿ ರಾಜ್ಯದ ಗಡಿಯಲ್ಲಿರೋ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡಿಸಿ ರಾಜ್ಯ ಪ್ರವೇಶಿಸಬೇಕಿತ್ತು. ಇದಕ್ಕಾಗಿ ಗಂಟೆಗಳ ಕಾಲ ಕಾಯಬೇಕಿತ್ತು. ಪಾಸ್ ಇಲ್ಲದೆ ಇದ್ರೆ ರಾಜ್ಯ ಪ್ರವೇಶಕ್ಕೆ ಪೊಲೀಸರು ಅನುಮತಿ ನೀಡುತ್ತಿರಲಿಲ್ಲ. ಆದರೆ ಕೆಲವರು ಇಲ್ಲೂ ಕೂಡ ಕಳ್ಳದಾರಿ ಹುಡುಕೊಂಡಿದ್ರು. ಮಹಾರಾಷ್ಟ್ರದ ಚಂದ್ಗಢ್ ಮೂಲಕ ಕರ್ನಾಟಕಕ್ಕೆ ಬರೋ ಹಾದಿಯಲ್ಲಿರೋ ಶಿನೊಳ್ಳಿ ಮೂಲಕ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಜನರು ಪೊಲೀಸರ ಕಣ್ಣು ತಪ್ಪಿಸಿ ಬರ್ತಾ ಇದ್ರು. ಕೊರೋನಾ ವ್ಯಾಪಿಸುವ ಭಯದ ನಿಟ್ಟಿನಲ್ಲಿ TV9 ಈ ಬಗ್ಗೆ ವಿಸ್ತೃತ ವರದಿ ಪ್ರಕಟಿಸಿತು. ತಕ್ಷಣ ಎಚ್ಚೆತ್ತ ಸರ್ಕಾರ ಈ ಮಾರ್ಗದಲ್ಲಿ ಕಟ್ಟೆಚ್ಚರದ ಕಾವಲು ಹಾಕಿತ್ತು. ಬರೀ ಇಷ್ಟೇ ಅಲ್ಲ, ಚಾಮರಾಜನಗರ, ಕೋಲಾರ, ಆನೇಕಲ್ ಹೀಗೆ ರಾಜ್ಯ ಪ್ರವೇಶಿಸುವ ವಿವಿಧ ಕಳ್ಳದಾರಿಗಳ ಬಗ್ಗೆನೂ TV9 ಸರ್ಕಾರಕ್ಕೆ ಮಾಹಿತಿ ನೀಡಿತು. ಈ ಮೂಲಕ ಕೊರೋನಾ ವ್ಯಾಪಕವಾಗಿ ಹಬ್ಬೋದನ್ನು ತಪ್ಪಿಸಿದ ಹೆಗ್ಗಳಿಕೆ TV9ಗೆ ಲಭಿಸಿತು. TV9 ಈ ಒಂದು ಅಭಿಯಾನವನ್ನ ಮಾಡ್ತು. ಆ ಅಭಿಯಾನಕ್ಕೆ ಈಗ ದೊಡ್ಡ ಗೆಲುವು ಸಿಕ್ಕಿದೆ. ಇನ್ನು ಹೊರ ದೇಶ, ಹೊರ ರಾಜ್ಯಗಳಿಂದ ಬಂದವರಿಗೆ ಹೋಟೆಲ್ಗಳಲ್ಲಿ ಪ್ರತ್ಯೇಕವಾಗಿ ಕ್ವಾರಂಟೈನ್ ಮಾಡಲಾಗ್ತಿತ್ತು. 7 ದಿನಗಳ ನಿಗಾ ನಂತರ ಕೊರೋನಾ ಟೆಸ್ಟ್ ಮಾಡಿಸಿ ಅವರ ಮನೆಗಳಿಗೆ ಕಳಿಸೋ ಕೆಲಸವಾಗಬೇಕಿತ್ತು. ಹೋಟೆಲ್ನಲ್ಲಿ ಉಳಿಯೋರು ಅದರ ವೆಚ್ಚವನ್ನ ತಾವೇ ಭರಿಸಬೇಕಿತ್ತು. ಈ ವೇಳೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿದ್ದ ಕೆಲ ಹೋಟೆಲ್ ಮಾಲೀಕರು 15ರಿಂದ 20 ದಿನಗಳ ಕಾಲ ಅನಗತ್ಯವಾಗಿ ಕ್ವಾರಂಟೈನ್ ಆಗಿದ್ದವರನ್ನ ಉಳಿಸಿಕೊಳ್ತಿದ್ರು. ಗುಣಮಟ್ಟದ ಆಹಾರ, ಅಗತ್ಯ ಔಷಧಿಯನ್ನ ಕೊಡದೆ ಅವರನ್ನ ಕಾಡಿಸಲಾಗ್ತಿತ್ತು. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಇನ್ನಿಲ್ಲದಂತೆ ಗೋಳಾಡ್ತಿದ್ರು. ಈ ವಿಚಾರ TV9ಗೆ ಗೊತ್ತಾಗ್ತಿದ್ದಂತೆ ಈ ಬಗ್ಗೆ ಸವಿವರವಾದ ವರದಿಯನ್ನ ಪ್ರಸಾರ ಮಾಡಲಾಯಿತು. ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಚಾಟಿ ಬೀಸಿ ಬಿಸಿ ಮುಟ್ಟಿಸಿತ್ತು. ಸಿಎಂ ಕೂಡ ತುಂಬಾ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಜಸ್ಟ್ ಇದು ಕೊರೋನಾ ಕಾಲದಲ್ಲಿ
TV9 ನಡೆಸಿದ ಅಭಿಯಾನಗಳ ಸ್ಯಾಂಪಲ್ ಅಷ್ಟೇ. ಇನ್ನು ಅದೆಷ್ಟೋ ಉತ್ತಮ ಕೆಲಸವನ್ನ ಉತ್ತಮ ಸಮಾಜಕ್ಕಾಗಿ TV9 ಮಾಡಿದೆ. 14 ವರ್ಷದ ಸಂಭ್ರಮದಲ್ಲಿರೋ TV9 ಸದಾ ನಿಮ್ಮೊಂದಿಗಿರುತ್ತೆ. ಇದು ನಾವು ಕನ್ನಡಿಗರಿಗೆ ನೀಡ್ತಿರೋ ಭರವಸೆ. ನಾವು ಆಳುವವರನ್ನ ಪ್ರಶ್ನೆ ಮಾಡ್ತೀವಿ, ಅದರಲ್ಲೂ ಸಂಕಷ್ಟದ ಕಾಲದಲ್ಲಿ ನೊಂದವರ ಪರವಾಗಿ ಸದಾ ನಿಲ್ತೀವಿ. ನಮ್ಮನ್ನ ಹರಸಿ ಹಾರೈಸಿದ ಕರ್ನಾಟಕದ ಜನತೆಗೆ ಕೋಟಿ ಕೋಟಿ ಧನ್ಯವಾದಗಳು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಸಂದರ್ಭದಲ್ಲಿ TV9 ವರದಿಯ ಬಿಗ್ ಇಂಪ್ಯಾಕ್ಟ್, TV9 ಅಭಿಯಾನದ ಬಿಗ್ ಇಂಪ್ಯಾಕ್ಟ್